ಹಲೋ ಹಲೋ. ಸರ್, ನಮಸ್ಕಾರ. ನಾನು ಲಕ್ಷ್ಮೀಕಾಂತ್ ನಮಸ್ಕಾರ. ಅಂತ ಹೇಳಿ ಮಾತಾಡೋದು, ಹಾ, ಹೇಳಿ. ಶಿಕ್ಷಕರ ಸಂಘಟನೆಯಿಂದ. ಹಾ. ಸರ್, ಹುಣಸಾಳ ಶಾಲೆಯ ಒಂದು ಹೆಡ್ ಮಾಸ್ಟರ್ ಅಲ್ಲ ಸರ್, ಎಚ್ ಎಂ ಅವ್ರಿ? ಹಾನ್ರಿ ಸರ್. ಸರ್, ನಾನು ನಿನ್ನೆ ಫೋನ್ ಮಾಡಿದೆ ಸರ್ ನಿಮ್ಗೆ. ಹೌದು. ನೀವು ಡಾಕ್ಯುಮೆಂಟ್ ಒಬ್ಬರ ಹೆಸರ್ಲಿ, ಆಮೇಲೆ ಟೀಚರ್ ಒಬ್ಬರ ಹೆಸರ್ಲಿ ಇಲ್ಲ ಮಾಡ್ತಾ ಸರ್, ಇದೀರಿ ಅವರೇ ಅಂತ ಹೇಳಿ. ಬರ್ತಾರ, ಬ್ಯಾರೆದವ್ರು ಇಲ್ಲ. ಹಾ ಸರ್. ಅವರೇ ಬರ್ಲಾಕತ್ತಾರ. ಇಲ್ಲ ಇಲ್ಲ, ನೀವು ನಿನ್ನೆ ಮಾಡಿದ್ದನ್ನ ಮತ್ತೆ ನಮ್ಮ ಹುಡುಗರು ಹೇಳಿದ್ರು. ಆ ವ್ಯಕ್ತಿಯನ್ನ ಕರೆಸಿ ಫೋಟೋ ತೆಗಿಸಿ, ಬಿ ಅವ್ರನ್ನ, ಯಾರು CRP ಅವ್ರನ್ನ ಕರೆಸಿ, ಬಿ ಓ ಮುಂದ ಫೋಟೋ ಅಂದ್ರೆ ಪಾಠ ಮಾಡುವಂತ CRP ಅವ್ರ ಒಂದು. ವಿಸಿಟಿಗೆ ಬಂದಾರ್ರಿ, CRP ಅವ್ರು ಮಾಡ್ಕೇರಿ ಹೋಗ್ಯಾರ ನೋಡ್ರಿ. CRP ಅವರು ಆ ಅವ್ರು ಸಂದರ್ಭದಲ್ಲಿ. ಅವರೇ ಬರ್ಲಾಕತ್ತಾರ. ಅಲ್ಲಲ್ಲ, ನಾನು ಹೇಳ್ತೀನಿ, ಮಾತಾಡ್ತೀನಿ ಸರ್. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಕರೆಸಿ ನೀವು ಪಾಠ ಮಾಡತ್ತನ ಅಂತೇಳಿ ಫೋಟೋ ತೆಗಿಸಿ. ನಾನು ಕರ್ಸಿಲ್ರಿ, ನಾನ್ ಯಾಕೆ ಕರ್ಸಕ್ ಹೋಗ್ಲಿ ಸರ್, ಈ ರೀತಿ ಏನಾದ್ರು ಆದ್ರೆ ನಾನು ಮೇಲಧಿಕಾರಿಗಳ ಗಮನ ತರ್ತೀನಿ ನೋಡಿ ಸರ್. ಇಲ್ಲ, ಅವರೇ ಬರ್ಲಾಕತ್ತಾರ. ಅಲ್ಲಲ್ಲ ಸರ್, ನೀವು ಮಾಡ್ತಾ ಇರೋದು ಪ್ರತಿಯೊಂದು ಅಪ್ಡೇಟ್ ಇದೆ ಸರ್ ನನ್ನ ಹತ್ರ. ಹಾ. ಈಗ ನೀವು ಯಾರನ್ನ ಗೆಸ್ಟ್ ಟೀಚರ್ ಆಗಿ ತಗೊಂಡ್ರಿ, ಅವ್ರನ್ನ ತಗೊಳ್ಳಿ ಸರ್ ದಯವಿಟ್ಟು. ಅವ್ರೇ ಈಗ ನಾವು ಅವ್ರಿಗೆ ನಿಮ್ಗೆ ಹೇಳಿದ್ವಿ ಅಲ್ಲ, 2 ದಿನ ಬಂದಿಲ್ಲ ಅಂತ. ಹಾ, ಈಗ ಬರಾಕತ್ತಾರ, ಅವರೇ ಬರ್ಲಾಕತ್ತಾರ. ಈಗ ನಿನ್ನೆ ಏನ್ ಹೇಳಿದ್ರಿ ನೀವು? ಇಲ್ಲ ಸರ್, ಅವರೇ ಬರ್ತಾರಂತಂದ್ರಿ. ಹೌದು, ಆಮೇಲೆ ಅವರೇ ನಿನ್ನೆ ಬರ್ತಾರ ಹೇಳಿನಿ, ಅವರೇ. ಇಲ್ಲ ಸರ್, ನಿನ್ನೆ ಸ್ಕೂಲಲ್ಲಿ ಕೇವಲ ಅವ್ರನ್ನ ಫೋಟೋ ಮಾತ್ರ ತೆಗಿಸಿ, ಮತ್ತೆ ಇವತ್ತು ಬೇರೆಯವ್ರ ಸ್ಕೂಲಿಗೆ ಬಂದಾರ ಸರ್. ಅಲ್ಲಿ ಇವತ್ತು ಈಗ ಪಾಠ ನಾ ಮಾಡ್ಲಿಕ್ಕೆ ರಜದ ಮ್ಯಾಗ ಬಂದಿನಿ ಸರ. ಮತ್ತೆ ಬೇರೆಯವ್ರು ಬಂದಾರ ಸರ್. ಈ ರೀತಿ ಮಾಡಿದ್ರೆ ಇವತ್ತ ನಾನು ಸ್ಕೂಲ್ನಾಗಿಲ್ಲ, ರಜದ ಮ್ಯಾಗ ಏನಿ ಇವತ್ತ. ಸರ್, ಅವ್ರು ಅಲ್ಲ ಸರ್, ಅದು ಡಿಗ್ರಿ ಪದವಿ ಮುಗಿಸಿದವ್ರು ಹೆಂಗ್ರಿ ನೀವು ಟೀಚರ್ ಆಗಿ ತಗೋತೀರಿ? ಅಲ್ಲ, ಅರ್ಹತೆ ಇದೆ ಸರ್. B.Ed ಇಲ್ಲ ಅವ್ರದ್ದು. ನೀವು ಈಗ ಬರ್ತಕ್ಕಂತ ಸರ್. ಟೀಚರ್ಗೆ B.Ed B.Ed ಇಲ್ಲ. ಅದ, ನೀವ್ ಹೆಂಗಂತೀರಿ? B.Ed ಅದ ಅವ್ರದ್ದು. ಇಲ್ಲ, ಪದವಿ ಇಲ್ಲ ಸರ್ ಅವ್ರದ್ದು. ಈ ಪದವಿ ಮಾತ್ರ ಇದೆ, B.Ed ಇಲ್ಲ. ಇಲ್ಲ ಸರ್, ಪದವಿನೂ ಇದೆ, B.Ed ಆಗ್ಯದ ಅವ್ರದ್ದು. ಅದ ಸರ್, ಸರ್ಟಿಫಿಕೇಟ್. ನನಗೆ ಅಥೆಂಟಿಕ್ ಮಾಹಿತಿಸನ್ನ ಇಟ್ಕೊಂಡೇನ ಸರ್ ನಿಮ್ ಮಾತಾಡ್ತಾ ಇದ್ದೀನಿ. ನಾವು ಟೀಚರ್ಗೆ ಇಂತ ಒಂದು ಅನಾಚಾರ ನಡೆಯೋದ್ರಿಂದ ನಾವು ಒಂದು ಸಂಘಟನೆಯನ್ನು ಹುಟ್ಟಾಕಿದೀವಿ. ಮತ್ತೆ ಈ ರೀತಿ ಎಲ್ಲಾ ಕಡೆನೂ ಇದೆ ಸರ್. ಇಲ್ಲಿ ನಮ್ಗೆ ನಿಮ್ದು ಮತ್ತೆ ಯಾರು CRP ಅವ್ರದ್ದು ಶಾಮಿಲ್ ಇದೆ ಅಂತ ಹೇಳಿ ನಮ್ಗೆ ಮೇಲ್ನೋಟಕ್ಕೆ ಭಾಷೆ ಬರ್ತಾ ನಮ್ದು ಇದೆ. ಏನು ಶಾಮಿಲ್ ಇಲ್ಲ ನೋಡ್ರಿ ಸರ. ಅದಕ್ಕೆ ನಾನು ಇಲ್ಲಿ ಸೆಕ್ರೆಟರಿ ಅವ್ರ ಗಮನಕ್ಕೆ ತರ್ತೀನಿ ನೋಡಿ ಸರ್. ಮತ್ತೆ ಬೇಕಾದ್ರೆ ಈಗ ನಮ್ದು ಏನು ಶಾಮಿಲ್ ಇಲ್ಲ ನಿನ್ನೆ ಇದ್ರೊಳಗ. ನಿಮ್ಗೆ ಈ ರೀತಿ ಮಾಡಬಾರ್ದು. ಅವರು ಇದು ಡಾಕ್ಯುಮೆಂಟ್ಸ್ ಕೊಟ್ರ, ಸೆಲೆಕ್ಷನ್ ಮಾಡಿವಿ. ಅವ್ರು ಬರ್ಲಿಲ್ಲ ಬರ್ತಾ ಇಲ್ಲ ಅಂದ್ರೆ ಸರ್. ಮತ್ತೆ ಕ್ಯಾನ್ಸಲ್ ಮಾಡ್ತೀವಿ. ನಾವೇನ್ ಮಾಡೋದು? ಡಾಕ್ಯುಮೆಂಟ್ ಕೊಟ್ಟವ್ರದ್ದು ಸೆಲೆಕ್ಷನ್ ಮಾಡಿದವರು ಅವ್ರು ಬರ್ತಾ ಇಲ್ಲ ಸ್ಕೂಲ್ಗೆ. ಅವ್ರ ಅವ್ರು ಬದಲಿಗೆ ಬರ್ಲಿಲ್ಲ ಅಂದ್ರೆ ಬೇರೆದವ್ರು ನಾವು ಬರ್ತಾ ಮತ್ತೆ ಇದಾರೆ. ಕ್ಯಾನ್ಸಲ್ ಮಾಡ್ಬೇಕಾಗುತ್ತೆ. ಅವ್ರ ಬದಲಿಗೆ ನೀವು ಸರ್ ಬೇರೆದವ್ರನ್ನ ಹೆಂಗ್ ತಗೋತೀರಿ ನೀವು? ನಾವು ತಗೊಂಡಿಲ್ಲ, ಯಾರನ್ನೂ ತಗೊಂಡಿಲ್ರಿ. ಇಲ್ಲ ಸರ್, ಅವ್ರು ಮೊದಲಿಂದ ಬರ್ತಾರ, ಅವ್ರು ಬರ್ಲಾಕತ್ತಾರ ಅಷ್ಟೇ. ಇಲ್ಲ ಸರ್, ಅವ್ರ ಯಾಕೆ ನೀವು ಬೇರೆದವ್ರನ್ನ ಯಾಕೆ ತಗೋತೀರಿ ಸರ್? ನಾವ್ ತಗೊಂಡಿಲ್ರಿ, ಅವ್ರನ್ನ ತಗೊಂಡೇ ಇಲ್ಲ ನಾವು. ಅವ್ರ ಮೊದಲಿಂದ ಸುಮ್ನೆ ಬರ್ತಾರ. ಅವ್ರು ಸ್ವಯಂ ಸೇವಕರಾಗಿ ಹೇಳ್ತಾರ, ನೀವು ತಗೊಳ್ಳಿಲ್ಲ ಅಂದ್ರೂ ಹೇಳ್ತಾರ ಅವ್ರು. ಸುಮ್ನೆ ಅಂತ ಯಾರು ತಗೋಂಗಿಲ್ಲ ಸರ್. ಇಲ್ಲಿ ಏನೋ ಒಂದು ನಡೆಯುತ್ತಿದೆ. ಇಲ್ಲ, ತಗೊಂಡಿಲ್ಲ ಅಂದ್ರೆ ಹೇಳ್ತಾರ, ಇವ್ರು ಕ್ಯಾನ್ಸಲ್. ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಬರಲ್ಲ ಅಂತ ರಿಪೋರ್ಟ್ ಮಾಡೋಣ. ನೋಡಿ ಸರ್, ಇದು ನೀವು ತಿಳಿದವ್ರು ಇದ್ದೀರಿ. ಈ ರೀತಿ ಮಾಡಬೇಡ್ರಿ ಅಂತೇಳಿ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಇಲ್ಲ, ಯಾಕಂದ್ರೆ ನಾವೇನ್ ಸರ್ಕಾರಿ ಮಾಡಕ್ ಹೋಗಲ್ರಿ. ಶಾಲೆಗಳು ಅವ್ರಿಗೆ ಹೇಳಿವಿ, ನೀವು ಬರ್ತಿದ್ರ ಬರ್ರಿ, ಬರ್ಲಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಡಿ. ಮೊದಲೇ ಇಲ್ಲಿ ಸರ್ಕಾರದಲ್ಲಿ ಗುಣಮಟ್ಟ ಕುಸ್ತಾ ಇದೆ, ನೇಮಕಾತಿ ಆಗ್ತಿಲ್ಲ ಅಂತೇಳಿ ಬಡ್ಕೋತಾ ಇದಾರೆ. ಅಂತದ್ರಲ್ಲಿ ನೀವು ಈ ರೀತಿ ಮಾಡಿದ್ರೆ ಸರ್ ತಪ್ಪಾಗತ್ತೆ ಅಂತ ನನ್ನ ಅಭಿಪ್ರಾಯ. ಹೇಳ್ತೇನೆ ಅವ್ರಿಗೆ, ನೀವು ಬರ್ಲಿಲ್ಲ ಅಂದ್ರೆ ನೀವು ಇದು ಮಾಡ್ಕೊಡ್ರಿ ಅಂತ, ವಿಡ್ರಾ ಮಾಡ್ಕೊಡ್ರಿ ಅಂತ. ನೋಡಿ ಸರ್, ನಾನು ಎಷ್ಟು ಹೇಳ್ಬೇಕಷ್ಟು ಹೇಳಿದ್ದೇನೆ ಸರ್. ನಿಮ್ ವಿಚಾರಕ್ಕೆ ಬಿಟ್ಕೊಟ್ಟಿದ್ದು. ಇನ್ನೇನಾದ್ರು ಕಂಡು ಬರ್ತಾರೆ ನಾನು ಮೇಲಾಧಿಕಾರಿಗಳು ತಿಳಿಸ್ತೇನೆ ಸರ್.